ಎಸ್ ವಿದ್ಯಾರ್ಥಿಗಳೇ, ನಾವೀಗ ಕೊಳಚೆ ಪ್ರದೇಶಗಳ ದುಷ್ಪರಿಣಾಮಗಳನ್ನು, ಸಮಾಜದ ಮೇಲೆ ಬೀರುವಂತಹ ದುಷ್ಪರಿಣಾಮಗಳು ಏನು ಅನ್ನುವಂಥದ್ದನ್ನು ನೋಡೋಣ. ಸೊ ಸ್ಟೂಡೆಂಟ್ಸ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಎಫೆಕ್ಟ್ಸ್ ಆಫ್ ಸ್ಲಮ್ ಪ್ರಾಬ್ಲಮ್ಸ್ ಆನ್ ದ ಸೊಸೈಟಿ. Effects of slum problems. Apart from above, these slums give rise to many harmful effects in the urban areas. The major effects of slums in India are as follows. Shortage of space. About 77.6% of the urban dwellers in Mumbai reside in one room and lakhs of them sleep on the footpath. About 62% of the households of the metropolis reside in these slums. This give rise to the problem of shortage of space. ಸೊ ಕೊಳಚೆ ನಿವಾಸಿಗಳು ದರಿದ್ರತೆಯ ಜೀವನ, ಅವರ ನಿವಾಸಗಳ ದರಿದ್ರತೆಯ ನೆಲೆವೀಡುಗಳಾಗಿ ಪರಿಣಮಿಸ್ತಾ ಇರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಎಷ್ಟೋ ಜನರ ಆರ್ಥಿಕ, ಸಾಮಾಜಿಕ ಹಾಗೂ ಲೈಂಗಿಕ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರವಾಗಿರುತ್ತೆ. ಅತೃಪ್ತತೆ, ಅಶಾಂತತೆ, ಆತಂಕ, ಅನಿಶ್ಚಿತತೆ ಇವೆಲ್ಲವೂ ಕೂಡ ಕೊಳಚೆ ಪ್ರದೇಶಗಳ ಸಮಸ್ಯೆಗಳಾಗಿರುತ್ತೆ. ಸೊ ಕೊಳಚೆ ಪ್ರದೇಶದ ಜೀವನ ಮತ್ತು ಅಲ್ಲಿನ ನಿರಾಶಾದಾಯಕ ವಾತಾವರಣಕ್ಕೆ ಇತರ ವ್ಯಕ್ತಿಗಳಿಗಿಂತಲೂ ಅಲ್ಲಿನ ನಿವಾಸಿಗಳೇ ಪ್ರಥಮ ಬಲಿಪಶುಗಳಾಗಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿರುತ್ತೆ ಅಂತ ಹೇಳುವಂಥದ್ದು. ಸೊ ಕೊಳಚೆ ಪ್ರದೇಶಗಳ ಸೌಕರ್ಯಗಳ ಕೊರತೆಯಿಂದಾಗಿ ಅಲ್ಲಿ ರೋಗಗಳ ಹರಡುವಿಕೆ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗತ್ತೆ. ಕೊಳಚೆ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವಂತಹ ಜನರುಗಳು ತೀರಾ ಅಗತ್ಯವಾದ ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾರೆ. ನೈರ್ಮಲ್ಯದ ಸಾಧನಗಳಿಂದ ವಂಚಿತರಾಗಿದ್ದಾರೆ ಎನ್ನುವಂಥದ್ದನ್ನು ನಾವು ಗಮನಿಸಬಹುದು. ಹೊಟ್ಟೆ ತುಂಬುವಷ್ಟು ಹಾಗೂ ಪೋಷಕಾಂಶಗಳಿಂದ ಕೂಡಿದ ಆಹಾರ ಅವರಿಗೆ ಲಭಿಸುತ್ತಿಲ್ಲ. ವಾಂತಿ, ಬೇದಿ, ಜ್ವರ, ವಿಷಮಶೀತ, ಜ್ವರ, ರಕ್ತಹೀನತೆಗಳಂತಹ ಸಾಮಾನ್ಯ ರೋಗಗಳಲ್ಲದೆ ಅಸ್ತಮಾ, ಕ್ಷಯ, ಕ್ಯಾನ್ಸರ್, ಹಳದಿ ರೋಗ, ಜಾಂಡೀಸ್, ಚರ್ಮರೋಗ, ರತಿರೋಗ, ಏಡ್ಸ್ಗಳಂತಹ ಭೀಕರವಾದಂತಹ ರೋಗಗಳನ್ನು ಕೂಡ ನಾವು ಕೊಳಚೆ ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳು ಮತ್ತು ತಾಯಂದಿರು ಉಳಿದೆಡೆಗಳಿಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮರಣವನ್ನು ಹೊಂದುತ್ತಿರುವಂಥದ್ದು ಕೂಡ ಗಮನಾರ್ಹವಾದಂತಹ ವಿಚಾರವಾಗಿರುತ್ತೆ. ಕೊಳಚೆ ಪ್ರದೇಶಗಳೇ ಹಲವು ಬಗೆಯ ರೋಗಗಳಿಗೆ ಆಶ್ರಯ ಸ್ಥಾನಗಳಾಗಿರುವಂಥದ್ದು ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇಲ್ಲಿನ ಹೊಲಸು ಪರಿಸರ, ದುರ್ಗಂಧಯುಕ್ತವಾದ ಗಾಳಿ ಮತ್ತು ಕಲುಷಿತವಾದಂತಹ ನೀರು ಹಲವು ರೋಗಗಳನ್ನು ಹರಡುತ್ತಾ ಇದೆ ಎನ್ನುವಂಥದ್ದನ್ನು ನಾವು ಮನಗಾಣಬಹುದಾಗಿದೆ. ಕಾಲರ, ಮಲೇರಿಯಾಗಳಂತಹ ರೋಗ ಕೂಡ ಇಲ್ಲಿಂದ ಪ್ರಸಾರವಾಗುತ್ತೆ ಎನ್ನುವಂಥದ್ದು. ಪ್ರೋನ್ ಟು ನ್ಯಾಚುರಲ್ ಆ್ಯಂಡ್ ಮ್ಯಾನ್-ಮೇಡ್ ಹಜಾರ್ಡ್ಸ್. As in slums, houses are crammed in a little space. They are often prone to dangerous hazards like floods, waterlogging, fire, etc. Extent of hazard is increased because of high population density. The slum areas, so poor living conditions is one of the most dangerous problem in slum areas. Slums are not planned, hence they lack basic amenities. Slums have invariably extreme unhygienic conditions. There are no toilets and people defecate in open. Slums have practically no drainage. Most of the slums are located near drains which contain filthy, stagnant water. So coming to the health hazards, the poor living condition in slums affects the health of people mentally and physically. Water contamination causes diseases like blood dysentery, diarrhea, malaria, typhoid, jaundice, etc. Children with bloated bellies or famished skeletons, many suffering from polio are common sight. People are not aware of health problems. So, as according to the social problems in slum, we come across severe social problems like socially slums remain isolated from rest of the urban society and exhibit pathological social symptoms like drug abuse, alcoholism, crime, vandalism and other deviant behavior. The lack of integration of slum inhabitants into urban life reflects both the lack of ability and culture barriers. ಕೊಳಚೆ ಪ್ರದೇಶಗಳಲ್ಲಿನ ಸಾಮಾಜಿಕ ಸಮಸ್ಯೆಗಳನ್ನು ನೋಡುವುದಾದರೆ ಅಲ್ಲಿನ ಅನೈತಿಕ ವ್ಯವಹಾರಗಳು ನೆಲೆವೀಡುಗಳೆಂದು ಕರೆಯುವುದಿದೆ. ಸಮಾಜದ ನೀತಿ ನಿಯಮಗಳಿಗೆ, ರೀತಿ ರಿವಾಜುಗಳಿಗೆ, ಶಿಸ್ತು, ಸಭ್ಯತೆ, ಶಿಷ್ಟಾಚಾರಗಳಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶಗಳು
ಇರುವುದಿಲ್ಲವೆನ್ನುವುದು ಕೂಡ ಅಷ್ಟೇ ಸತ್ಯ. ಸೊ ವಿಶೇಷ ಗೌರವ ಕೂಡ ಇಲ್ಲಿ ಇರೋದಿಲ್ಲ. ಇಲ್ಲಿನ ನಿವಾಸಿಗಳಿಗೆ ಅವರು ಸರಿಯಾದ ಸಾಮಾಜಿಕ ಶಿಕ್ಷಣವು ಲಭಿಸದಿರುವುದರಿಂದ, ಸಾಮಾಜೀಕರಣವು ಆಗದೇ ಇರುವುದರಿಂದ ಅವರು ಸಾಮಾಜಿಕ ಪಿಡುಗುಗಳಿಂದ ಮದ್ಯಪಾನ, ಮಾದಕ ವಸ್ತು ವ್ಯಸನ, ಜೂಜುಗಾರಿಕೆ, ವ್ಯಭಿಚಾರ ಈ ಎಲ್ಲ ಸಮಸ್ಯೆಗಳಿಗೆ ತುತ್ತಾಗಿರುವಂಥದ್ದು ಕೂಡ ಅಷ್ಟೇ ಸತ್ಯವಾಗಿರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಇನ್ನಿತರೆ ನಿಷೇಧಿತ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು, ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂಥದ್ದು, ಸಂಘಟಿತ ಭಿಕ್ಷಾಟನೆ, ಸಂಘಟಿತ ಕಳ್ಳತನ ಮತ್ತು ಅಪರಾಧ ಮುಂತಾದವುಗಳಲ್ಲಿ ತಾವೇ ಸ್ವತಃ ತೊಡಗಿರುತ್ತಾರೆ ಅನ್ನುವಂಥದ್ದು ಕೂಡ ನಾವು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬೆಂಬಲ ನೀಡುತ್ತೆ ಕೊಳಚೆ ಪ್ರದೇಶಗಳು ಅನ್ನುವಂಥದ್ದನ್ನು ಕೂಡ ನಾವು ಮನಗಾಣಬಹುದಾಗಿದೆ. Lack of opportunities. For much of the working age population, the first challenge is the shortage of opportunities and skill trainings. The lack of sufficient investment in quality education and basic services such as sanitation, hygiene, waste management and skills training has had its consequences over the year. It has contributed to generations of people who are malnourished, uneducated, unaware and unqualified or semi-qualified, who find it hard to find decent paying jobs, which is a major cause for the development of slums in India. Since agriculture is barely a lucrative option, finding work in the informal economies of the cities in their only choice. Every day, millions move to the cities to take up informal jobs such as domestic assistance, driving, middle class vehicles, taxi driving, construction, site work, etc. In the already packed urban infrastructure, however, this is effects of overcrowding. ಸೊ ಕೊಳಚೆ ಪ್ರದೇಶಗಳಲ್ಲಿ, ಭಾರತದ ನಗರಗಳಲ್ಲಿ ದಿನನಿತ್ಯ ಧಾವಿಸ್ತಾ ಇರತಕ್ಕಂತಹ ಜನರ ಸಂಖ್ಯೆ ಶೇಕಡವಾರು ಹೆಚ್ಚುತ್ತಿರುವುದರಿಂದ ಇಲ್ಲಿನ ಸವಲತ್ತುಗಳಿಲ್ಲದೆ ಕೊಳಚೆ ಪ್ರದೇಶಗಳೆನ್ನಬಹುದಾದ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಭೌತಿತ್ವ ಅಸ್ತಿತ್ವಕ್ಕಾಗಿಯೇ ತಮ್ಮೆಲ್ಲ ಶ್ರಮ ಹಾಗೂ ಪ್ರತಿಭೆಯನ್ನು ಸುರಿಯಬೇಕಾದ ಸ್ಥಿತಿ ಇಲ್ಲಿದೆ. ಅವರಲ್ಲಿರಬಹುದಾದ ಪ್ರತಿಭೆ ಹಾಗೂ ಸೃಜನಶೀಲತಾ ಶಕ್ತಿ ಪ್ರಕಟವಾಗಲು ಅವಕಾಶವಾಗದೆ ನಿರಾರ್ಥಕಗೊಳ್ಳುತ್ತಿದೆ. ಭಾರತದ ಗ್ರಾಮೀಣ ಪರಿಸರದಲ್ಲಿರುವ ಕೊಳಚೆ ಪ್ರದೇಶಗಳಲ್ಲಿರುವರು ಬಗ್ಗೆಯೂ ಈ ಮಾತು ನಿಜವಾಗಿದೆ ಅಂತ ಹೇಳಿ ನಾವು ಹೇಳಬಹುದಾಗಿದೆ. ಸೊ ಲ್ಯಾಕ್ ಆಫ್ ಅಫೋರ್ಡಬಲ್ ಹೌಸಿಂಗ್. ದ ಲ್ಯಾಕ್ ಆಫ್ ಅಫೋರ್ಡಬಲ್ ಹೌಸಿಂಗ್ ಲೀವ್ಸ್ these individuals helpless. They settle wherever they can, but an entire group of illegal settlers arises as more people join them. This further complicates the process of accessing basic facilities such as power, water, sanitation, etc. Only those recorded on paper can be served by the authorities and public utilities. ಸೊ ಒಳ್ಳೆಯ ವಸತಿ ವ್ಯವಸ್ಥೆ ಕೂಡ ಲಭ್ಯವಾಗದೇ ಇರುವಂಥದ್ದು ಕೂಡ ಸಮಸ್ಯೆ ಆಗುತ್ತೆ. ಕೊಳಚೆ ಪ್ರದೇಶಗಳಲ್ಲಿ ಜನರಿಗೆ ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹ ವಸತಿಗಳು ಇರೋದಿಲ್ಲ. ಅಲ್ಲಿ ವಿದ್ಯುತ್ ಶಕ್ತಿ ಇರೋದಿಲ್ಲ, ನೀರಿನ ಒಂದು ವ್ಯವಸ್ಥೆ ಇರೋದಿಲ್ಲ, ಅವರಿಗೆ ನೈರ್ಮಲ್ಯದ ಒಂದು ವ್ಯವಸ್ಥೆ ಇರೋದಿಲ್ಲ. ಹೀಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಅವಶ್ಯಕತೆಗಳು ಅವರಿಗೆ ಲಭಿಸೋದಿಲ್ಲ ಅನ್ನುವಂಥದ್ದು ಕೂಡ ನಾವು ಕಾಣಬಹುದಾಗಿದೆ. ಅಲ್ಲಿನ ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಅಲ್ಲಿನ ಜನಸಂಖ್ಯೆ ಕಿಕ್ಕಿರಿದಂತಹ ಜನಸಂಖ್ಯೆ ಇರುತ್ತೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾದಂತಹ ಸಂದರ್ಭಗಳು. Another big factor in illegal settlements is overcrowding. In each illegal house, there is often only one bathroom for 50 to 100 people, and a lack of knowledge of personal hygiene standards drives families deeper into the waiting arms of disease and infection. These communities' low wages mean that standard medical aid is always a far-fetched dream, not to mention unaffordable. Therefore, these settlements are breeding grounds for various pests and diseases. On times when it rains or the neighborhood is flooded, and the cycle repeats itself. So lack of education leading to poor family planning. Improving the demographic transition is also a crucial way to curb India's fertility rate. By addressing the causes of urban poverty in India, the demographic transformation that different countries are undergoing can be categorized into three categories: high rate of birth and high rate of death, high birth rate and lower mortality rate, low birth rate and low death rate.
The middle stage is causing the world population to increase, but we can see very clearly that most developed countries appear to have 4 to 5 children per family, and as the world economy improves, the number continues to decrease. Family planning never occurs until each child is fairly expected to survive. ಸೊ ಕೊಳಚೆ ಪ್ರದೇಶಗಳಲ್ಲಿ ಇರುವಂತಹ ಜನರಿಗೆ ಕೌಟುಂಬಿಕ ಯೋಜನೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಅರಿವು ಇಲ್ಲದೆ ಇರುವಂಥದ್ದು ಅಲ್ಲಿನ ಒಂದು ಜನಸಾಂದ್ರತೆಯನ್ನು ಹೆಚ್ಚಿಸುವಲ್ಲಿ ಪೂರಕವಾದಂತಹ ಅಂಶವನ್ನು ನೀಡ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ಬಹುದು. ಕಾರಣ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಹುಟ್ಟುವಂತಹ ಎಲ್ಲ ಮಕ್ಕಳು ಕೂಡ ಉಳಿಯುವ ದೆಸೆಯಲ್ಲಿ ಕಾಣದೇ ಇರುವುದರಿಂದ ಅಲ್ಲಿನ ಜನರು ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ಕಿಕ್ಕಿರಿದಂತಹ ಜನರ ಒಂದು ಸಂದಣಿ ಇರುತ್ತೆ ಎನ್ನುವಂಥದ್ದನ್ನು ನಾವು ಗಮನಿಸಬಹುದು. The latest research and estimates around the world have shown that it is more likely that people living in poverty will have more children. So in a way, it's fair to assume that poverty is one of the reasons behind overpopulation in this day and age. And the reason for this is simple. Poor families lack access to education and contraceptives, but most often do not have a pension system and are uncertain about the survival of their children beyond the age of 5. For a whole range of factors, women already appear to have fewer children in urban environments, from lack of room to greater access to methods of birth control and education for their children. Given the alternative, families around the world have shown that they would choose to have 2 children they can invest in. Effects of urbanization. Urbanization often affects regions on the outskirts of major cities, sometimes helping them as they become more related to municipal life. These cultures, however, are typically not equipped for the urban lifestyle. For example, the villagers' life quickly becomes too costly. They don't have the skill sets required for higher paying jobs. So they find themselves forced to survive in the informal economy with more options but less potential. Urban life's constraints on the overall quality of life erode. When many communities get to be known as settlements of informal workers, they begin to be accepted as low-cost living areas, often contributing to overcrowding. ಸೊ ನಗರಕ್ಕೆ ಧಾವಿಸಿ ಬರುವಂತಹ ಎಲ್ಲ ಗ್ರಾಮೀಣರಲ್ಲಿ ಕೌಶಲ್ಯದ ಕೊರತೆ ಇದ್ದು ಇಲ್ಲಿ ಸಿಗುವಂತಹ ಸಣ್ಣ ಪುಟ್ಟ ಕೆಲಸಗಳಿಗೆ ಅಥವಾ ಸಣ್ಣ ಪುಟ್ಟ ಕಾರ್ಯನಿರ್ವಹಣೆಗೆ ಒಪ್ಪಿಕೊಂಡು ಕೇವಲ ಕೆಲವೇ ಕೆಲವು ಹಣಕಾಸಿನ ಒಂದು ವ್ಯವಸ್ಥೆಗೆ ಮಾರಿ ಹೋಗಿರುತ್ತಾರೆ ಎನ್ನಬಹುದು. ಕ್ರೈಮ್ ಆ್ಯಂಡ್ ಅದರ್ ಸೋಷಿಯಲ್ ಪ್ರಾಬ್ಲಮ್ಸ್. ಅಪರಾಧ ಮತ್ತು ಇತರೆ ಸಾಮಾಜಿಕ ಸಮಸ್ಯೆಗಳು ಕೊಳಗೇರಿಗಳ ಮುಖ್ಯ ಸಮಸ್ಯೆಗಳಾಗಿವೆ ಎನ್ನುವಂಥದ್ದನ್ನು ನಾವು ಕಾಣಬಹುದಾಗಿದೆ. Slums are areas of social exclusion that are often perceived to have high levels of crime, gender discrimination and violence towards women and children. Substance abuse are rampant phenomena in slum areas. Socially, slums tend to be isolated from the rest of the urban society, characterized by urban decay, high rates of poverty, illiteracy and unemployment. Slums are commonly seen as breeding grounds for various social problems such as crime, drug abuse and alcoholism. Health. Since slums are not connected to basic services such as clean water, sanitation and hygiene facilities, residents are at great risk of contracting waterborne and respiratory diseases. High population density, lack of proper toilets and close proximity of homes allow diseases to spread quickly. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೊಳಚೆ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಅವರಿಗೆ ಸಿಗದೇ ಇರೋದರಿಂದ ಸಾಕಷ್ಟು ಸಮಸ್ಯೆಗಳಿಂದ ಇವರು ಬಳಲ್ತಾ ಇರುವಂಥದ್ದು, ರೋಗಗ್ರಸ್ತವಾಗಿರ್ತಕ್ಕಂತಹ ವಾತಾವರಣದಲ್ಲಿ ಇರುವಂಥದ್ದು ಕಾಣಬರುತ್ತದೆ.